Are you confused to choose productivity of fields by using chemical-based fertilizers or to choose purity with organic ones? Well, now you can get both productivity and purity. Smart Value presents Agrovira, an organic. Smart Value brings a powerful product, Agrolizer 82. ಸ್ಮಾರ್ಟ್ ಫನ್ನಿಂಗ್ ಇವರು ಟುಡೇ ನಾನು ಏನು ಮಾಡಿದ್ದೆ, ಶಿವಮೊಗ್ಗ ಜಿಲ್ಲೆ ಭಾರತೀನಗರ ಅಂತ ಒಂದು ಹಳ್ಳಿನಲ್ಲಿ ಶುಂಠಿಗೆ ಔಷಧಿ ಕೊಟ್ಟಿದ್ದೆ. ಸೊ ರೈತರು ಇಲ್ಲಿ ಇದ್ದಾರೆ, ಅವ್ರ ಬಾಯಿಂದನೇ ಕೇಳೋಣ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ. ಇಲ್ಲೇ ಬನ್ನಿ ಕೇಳೋಣ. ಸರಿ, ಯಾವಾಗಿಂದ ಯೂಸ್ ಮಾಡ್ತಿದ್ದೀರಾ ಈಗ? ಸರ್ ನಾನೇನೋ ಒಂದು ಯೂಸ್ ಮಾಡಿ ಒಂದು 15 ದಿವಸ ಆಯಿತು ಅಷ್ಟೇ. ಅಂದರೆ ಇದು ಯೂಸ್ ಮಾಡೋಕ್ಕೆ ಮುಂಚೆ ಶುಂಠಿ ನೋಡಿದರೆ ನಮ್ಮ ಮನೇಲೆಲ್ಲ ಈ ಶುಂಠಿನೇ ಬೇಡ, ಅಂದರೆ ಇದು ಡೆವಲಪ್ಮೆಂಟ್ ಆಗಲ್ಲ. ನಮ್ಮ ಮನೇಲಿ ಎಲ್ಲ ಹೇಳ್ತಿದ್ರು, ಗೊಬ್ಬರ ಹಾಕ್ಬೇಡ, ಔಷಧಿ ಹಾಕೋಬೇಡ, ಹೋಯ್ತು ಶುಂಠಿ ಹಂಗಂತೇ ಹೇಳ್ತಿದ್ರು. ನನಗೂ ನಂಬಿಕೆನೇ ಇದ್ದಿಲ್ಲ, ನಾನು ಇಷ್ಟು ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇ ಇಲ್ಲ. ಏನು ಹೊಡೆದು ಒಂದು 15 ದಿವಸ ಆಯಿತು ಅಷ್ಟೇ. ಡೇ ಬೈ ಡೇ ನಾನು ರಿಸಲ್ಟ್ ನೋಡಿದೆ. ನಾವು ಯಾವುದೇ ಒಂದು ಕೆಮಿಕಲ್ ಒಂದು ಸ್ಪ್ರೇ ಮಾಡಿದೆ ಅಂದರೆ ರಿಸಲ್ಟ್ ನೋಡೋಕ್ಕೆ ಮಿನಿಮಮ್ ಒಂದು ವಾರ 15 ದಿವಸ ಆ ಥರ ಬೇಕು. ಆದರೆ ಈ ನಾವು ಸ್ಪ್ರೇ ಬಂದು ಒಂದೊಂದು ದಿನ ನೋಡಿದೆ ಒಂದೊಂದು ಥರ ಒಂದು ಡೆವಲಪ್ಮೆಂಟು, ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೇ ಆಗ್ತಿತ್ತು. ಅವಾಗ ಸ್ವಲ್ಪ ನಂಬಿಕೆ ಬಂತು, ಆಯಿತು ಮಾಡ್ಬೋದು, ಇದು ನಾನು ಕಂಟಿನ್ಯೂ ಮಾಡ್ಬೋದು ಅಂತ ನನಗೊಂದು ಐಡಿಯಾ ಬಂತು. ಸೊ ಆಮೇಲೆ ಹೇಳಿದ್ರು ಗ್ರಾನ್ಯೂಲ್ಸ್ ಹಾಕ್ರಿ, ಅದರಿಂದನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು. ಗ್ರಾನ್ಯೂಲ್ಸು ಹಾಕಿದೆ. ಮತ್ತು ನನಗೆ ಇನ್ನೂ ದಿಲೀಪ್ ಕುಮಾರ್ ಸರ್ ಅಂತ ಪರಿಚಯ ಆದರು. ಸೊ ಅವ್ರು ಏನಂದ್ರು, ನೀವು ಸ್ಪ್ರೇ ಮಾಡೋಕ್ಕಿಂತ ಡ್ರೆಂಚಿಂಗ್ ಮಾಡೋದು ಒಳ್ಳೇದಂತ ಹೇಳಿದ್ರು. ಸೊ ನಾನೇನು ಮಾಡಿದೆ, ಹೌದಾ ಡ್ರೆಂಚಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ನನಗೊಂದು, ಅಂದರೆ ನಾವು ಈ ಶುಂಠಿ ಬೆಳೆ ಮಾಡ್ತಾ ಇರ್ತೀವಲ್ಲ, ಅಂದರೆ ಶುಂಠಿಗೆ ಡ್ರೆಂಚಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಒಂದು ಇಂಟೆನ್ಷನಿಂದ ನಾನೇನು ಮಾಡಿದೆ, ಡ್ರೆಂಚಿಂಗ್ ಮಾಡಿದೆ. ಇದಕ್ಕೆ ನಿಜವಾಗ್ಲೂ ಅಂದ್ಕೊಂಡು ನಾನು ಇಷ್ಟು ವರ್ಷ, ಅಂದರೆ ನಮ್ಮ ತಮ್ಮವರು ನಮ್ಮ ಅಣ್ಣವರು ಎಲ್ಲ ಮಾಡ್ತಿದ್ದಾರೆ. ಅಂದರೆ ಒಂದು ಶುಂಠಿ ನಾವು ಇಷ್ಟು ವರ್ಷ ಬೆಳಿತಿದ್ದೀವಿ, ಯಾವುದೇ ಒಂದು ರೋಗ ಬಂದು ಶುಂಠಿಗೆ ಅಂದರೆ ಅದು ಬೇಗ, ಅಂದರೆ ಕೆಂಪುಗಳು ಎಸ್ಪೆಷಲಿ. ನಾನು ಇವಾಗ ರೀಸೆಂಟ್ಲಿ ನಾನು ನ್ಯೂಸಲ್ಲಿ ನೋಡಿದೆ, ಏನಂದರೆ ಎಷ್ಟೋ ಜನ ಕೆಮಿಕಲ್ ಸ್ಪ್ರೇ ಮಾಡಿ ಮಣ್ಣು ಹಾಳು ಮಾಡ್ತಿದ್ದಾರೆ. ಮತ್ತು ಅದು ಎಷ್ಟು ಖರ್ಚು ಮಾಡ್ತಿದ್ದಾರೆ ಅಂದರೆ, ರೀಸೆಂಟಾಗಿ ಯಾವುದೋ ಒಂದು ವೀಡಿಯೋ ತೋರಿಸಿದ್ರು ಮೇಡಮೇ, ಅದು ನೋಡಿ ಅವ್ರು ಬರೀ 8,000 ಮಾತ್ರ, ಒಂದು ವರ್ಷಕ್ಕೆ 8,000 ಮಾತ್ರ ಖರ್ಚು ಮಾಡ್ತಿದ್ದಾರೆ ಅಂದರೆ ಈ ಔಷಧಿ ಯೂಸ್ ಮಾಡಿ. ಅದೇ ಬೇರೆ ಕೆಮಿಕಲ್ ಅಂದರೆ 40,000 to 50,000 ರೂಪಾಯಿ. ಆ 40,000-50,000 ರೂಪಾಯಿ ಮಾಡಿದ್ರೂ ಆ ರಿಸಲ್ಟ್ ಬರ್ತಿಲ್ಲ. ಅಂದರೆ ನಾವು ಕೆಮಿಕಲ್ ಸ್ಪ್ರೇ ಮಾಡಿ ಯಾವ ರೀತಿಗೆ ಮಣ್ಣು ಹಾಳು ಮಾಡಿದ್ದೀವಿ ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್. ಇದೇ ಥರ ಮಾಡ್ತಾ ಹೋದರೆ ನಿಜವಾಗ್ಲೂ ನಾವು ಬೆಳೆ ಬರಬೇಕಂತ ಯೂಸ್ ಮಾಡೋದಂದ್ರೆ ನನ್ನ ಇಂಟೆನ್ಷನ್ ಅಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಒಳ್ಳೆ ಮಣ್ಣು ಕೊಡಬೇಕು, ಅದೇ ನನ್ನ ಇಂಟೆನ್ಷನು. ನಾವು ಒಳ್ಳೆ ಮಣ್ಣು ಕೊಟ್ಟರೆ ಅವರು ಆಟೋಮೆಟಿಕಲಿ ಅವರು ಏನು ಬೇಕಾದ್ರೆ ಬೆಳ್ಕೊಂಡು ನೆಕ್ಸ್ಟ್ ಅವರು ಮುಂದೆ ಹೋಗ್ತಾರೆ. ಇದೇ ಥರ ನಾವು ಬರೀ ಕೆಮಿಕಲ್ ಯೂಸ್ ಮಾಡ್ಕೊಂಡು ಹೋಗ್ತಿದ್ರೆ, ಮಣ್ಣು ಹಾಳು ಮಾಡ್ತಿದ್ರೆ ಅವರು ಇನ್ನು ಏನು ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ? ಅವರಿಗೆ ಮಣ್ಣೇ ಒಂದು ಆರೋಗ್ಯಕರ ಮಣ್ಣಿಲ್ಲ ಅಂದರೆ ಏನು ಬೆಳೆ ಬೆಳೆಯೋಕ್ಕಾಗುತ್ತೆ? ಯಾವ ಥರ ಟೆಕ್ನಿಕಲ್ ಇಟ್ಕೊಂಡು ಏನು ಯೂಸ್ ಮಾಡಿಕೊಂಡ್ರು, ಸೈಂಟಿಫಿಕಲ್ ಏನು ಮಾಡಿದ್ರು ಮಾಡೋಕ್ಕಾಗಲ್ಲ. ಫಸ್ಟ್ ನಾವು ಏನೇ ಮಾಡಬೇಕಾದ್ರೂ ಮಣ್ಣು ಚೆನ್ನಾಗಿರಬೇಕು. ಸೊ ಅದಕ್ಕೆ ನಾವು ಈ ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕೆ ಹೋದರೆ, ಸೊ ಇಲ್ಲಿ ನೋಡ್ತಾ ಇದು ಅಗ್ರೋಲೈಸರ್, ಇದು ಅಗ್ರೋಲೈಸರ್, ಇದು ಅಗ್ರೋವೀರ, ಮತ್ತು ಇದು ಅಗ್ರೋ ಬೂಸ್ಟರು. ಚೆನ್ನಾಗಿತ್ತು ಪ್ರಾಡಕ್ಟ್ ಆ್ಯಕ್ಚುಲಿ. ಇದು ನೋಡಿದರೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ರಾಡಕ್ಟ್ ಕಂಟೆಂಟ್ಸ್ ಇದೆಲ್ಲ ಇದರಲ್ಲಿದೆ. ಇದರಲ್ಲಿ ನ್ಯಾಚುರಲ್ ಆಗಿ NPK ನಾವೇನು ಗೊಬ್ಬರ ಕೊಡ್ತೀವೋ ಅದಕ್ಕೆ ಕಂಟೆಂಟ್ ಇದೆ. ಮತ್ತು ಅದೇ ಮ್ಯಾಕ್ಸಿಮಮ್ ನಿಮ್ಗೆ ಏನೇನು ಬೇಕೋ ಶುಂಠಿಗೆ ಎಲ್ಲ ಇದರಲ್ಲಿದೆ. ಸೊ ನಾವೇನು ಆಮೇಲೆ ಇದನ್ನು ಆರ್ಗ್ಯಾನಿಕ್ ಪ್ರಾಡಕ್ಟು. ಸೊ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಮಣ್ಣಿಗೆ ಮಾತ್ರ ಒಳ್ಳೆಯದಲ್ಲ, ರೋಗನೂ ಬೇಗ ಬಂದರೂ ರಿಕವರಿ ಏನಂತೀವಿ, ಬೇಗ ರಿಕವರಿ ಆಗುತ್ತೆ. ಅಷ್ಟು ಬೇಗ ರೋಗ ಬರೋದಿಲ್ಲ. ಬಂದರೂ ಆ ಸ್ಟ್ರೆಸ್ನ ಒಂದು ಪ್ಲ್ಯಾಂಟು ಅದನ್ನು ಮೇಂಟೈನ್ ಮಾಡುತ್ತೆ, ಒಂದು ಮೇಂಟೈನ್ ಮಾಡ್ಕೊಂಡು ನಮಗೆ ಒಂದು ಒಳ್ಳೆ ಇಳುವರಿ ಕೊಡುತ್ತೆ. ಸೊ ಇದು ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಣ್ಣ? ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನಾನು ಇಳುವರಿ ಬರಬೇಕಂತ ನೀವು ಯೂಸ್ ಮಾಡ್ತಾ ಗೊತ್ತಿಲ್ಲ, ಆದರೆ ನೆಕ್ಸ್ಟ್ ಜನರೇಷನ್ಗೆ ಒಂದು ಒಳ್ಳೆ ಮಣ್ಣು ಕೊಡಬೇಕು. ಸೊ ಅದಕ್ಕೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ಇಳುವರಿ ಬರುತ್ತೆ, ಆ ಮಣ್ಣಿನ ಒಂದು ಆರೋಗ್ಯನ ಉಳಿಸ್ಕೊಂಡು ಹೋಗ್ಬೋದು ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳ್ಳುವ ಯೋಗಿಯ ನೋಡಲ್ಲಿ